ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಗೊಂಬೆ ಲೋಕ. ಇವತ್ತು ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ, ಅಂದರೆ ಸಂತು ಊರಿಗೆ ಹೋಗ್ತಾ ಇದ್ದೀವಿ. ಗೊಂಬೆ ಚಿಕ್ಕವಳಿರೋದ್ರಿಂದ ರಾಕಿನ ಊರಲ್ಲೇ ಬಿಟ್ಟಿದ್ವಿ. ರಾಕಿನ ನೋಡಿ ತುಂಬ ದಿನ ಆಯಿತು, ಅದಕ್ಕೆ ಅವನು ನೋಡ್ದಂಗೆ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಹಾಗೆ ತೋಟನೆಲ್ಲ ಸುತ್ತಾಡ್ಕೊಂಡು ಬರೋಣ ಅಂತ. ಗೊಂಬೆಗೆ ಈ ಥರ ಔಟ್ಸೈಡ್ ಹೋಗೋದಂದರೆ ತುಂಬಾ ಇಷ್ಟ. ಅವಳಂತೂ ತುಂಬಾ ಖುಷಿಯಾಗಿ ಬರ್ತಾಳೆ. ಗೊಂಬೆ ಕೈಯಲ್ಲಿದೆಯಲ್ಲ ಅದು ಮಾತ್ರ ಅವಳಿಗೆ ಫೇವ್ರೇಟು. ಎಲ್ಲೋದ್ರೂ ಅದನ್ನ ಬಿಟ್ಟೋಗಲ್ಲ ಅವಳು. ಅವಳಿಗೇನಾದರೂ ಹಠ ಬಂತು ಅಂದರೆ ಅದನ್ನು ಕೊಟ್ಟರೆ ಸುಮ್ಮನೆ ಆಗಿಬಿಡ್ತಾಳೆ, ಅಷ್ಟು ಫೇವ್ರೇಟ್ ಅವಳಿಗೆ ಅದು. ಇವಾಗ ಮನೆಗೆ ಹೋದ ತಕ್ಷಣ ರಾಕಿ ಬರ್ತಾನೆ, ನೋಡಿ ಅವನ ಖುಷಿ ಎಷ್ಟಿರುತ್ತೆ ಅಂತ. ರಾಕಿ ರಾಕಿ ಬಂದ್ಬಿಟ್ನಪ್ಪ ಸ್ನಾನ ಬರಲಿ ರಾಕೇಸಿ ಬಾ ಪೂಜೆ ರಾಕಿ ಓನ ಪೂಜೆ ಓನ ಪೂಜೆ ರಾಕಿನದು ಕುಚಿನ ರಾಕಿ ಬೇಕಾ ನಿಮಗೆ? ರಾಕಿ ಬೇಕಾ ಪೂಜೆ? ರಾಕಿ ಇಲ್ಲಿ ಅವ್ ಮಾಡಬಾರ್ದ ಪೂಜೆ? ರಾಕಿ ರಾಕಿನದು ಗೊತ್ತಾಗುತ್ತೆ ಯಾಕೆ ನೋಡಿದ್ರಲ್ವಾ, ನಾವು ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಅದ್ರ 2ರಷ್ಟು ಪ್ರೀತಿನ ಪ್ರಾಣಿಗಳು ನಮ್ಗೆ ಕೊಡ್ತವೆ. ಕ್ಯಾಲೆಂಡರ್ ಓದ್ತೀರಿ? ನಮ್ಮ ಮಾವ ಏನೋ ನೋಡೋಕ್ಕೆ ಅಂತ ಕ್ಯಾಲೆಂಡರ್ ತೊಗೊಂಡ್ರೆ ಇವಳು ಅದನ್ನ ಇಸ್ಕೊಂಡು ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ, ಏನೋ ಓದಕ್ಕೆ ಬರುತ್ತೆ ಅನ್ನೋ ಥರ. ಚಿಕ್ಕ ಮಕ್ಕಳೆಲ್ಲ ಹಾಗೆ ಅಲ್ವಾ, ಹೊಸ ವಸ್ತು ಏನೇ ಕಂಡ್ರು ಅದನ್ನು ನೋಡಬೇಕು. ಗೊಂಬೆನೂ ಅಷ್ಟೇ, ಹೊಸ ವಸ್ತು ಕಂಡ ತಕ್ಷಣ ಅದನ್ನು ತೊಗೊತಾಳೆ. 1 ದಿನ 2 ದಿನ ಆಟ ಆಡ್ತಾಳೆ, ಆಮೇಲೆ ಅದು ಹಳೇದು ಅನಿಸ್ಬಿಡುತ್ತೆ, ಮತ್ತೆ ಬೇರೆ ಹೊಸ ವಸ್ತು ಕೇಳ್ತಾಳೆ. ಮತ್ತು ಅವ್ರ ಅಜ್ಜಿ ಹತ್ರನೇ ಅವಳು ಜಾಸ್ತಿ ಹೊತ್ತಿರೋದು, ನಮ್ಮ ಹತ್ರ ಇರೋದೇ ಕಡಿಮೆ. ಅವಳಿಗೆ ಅವಳ ಅಜ್ಜಿನೇ ಜಾಸ್ತಿ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದ್ದಾರೆ. ಇವಾಗ ತೋಟಕ್ಕೆ ಬಂದಿದ್ದೀವಿ. ಇದೇ ನೋಡಿ ನಮ್ಮ ತೋಟ. ನೋಡಿ ಬಾಳೆಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಣ್ಣಗೆ ಗಾಳಿ ಬೇರೆ ಬೀಸ್ತಾ ಇದೆ, ಅದಕ್ಕೆ ಗೊಂಬೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಈ ಥರ ತೋಟದಲ್ಲಿ ಕೂತ್ಕೊಂಡ್ರೆ ಏನೋ ಒಂಥರ ಸಮಾಧಾನ. ಆ ಫ್ರೆಶ್ ಗಾಳಿ ತಣ್ಣಗಿರುತ್ತೆ, ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ನಮಗೆ ಇಲ್ಲಿ ಕೂತ್ಕೊಂಡ್ರೆ ಎದ್ದೋಗೋಕ್ಕೆ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿ ಅನಿಸುತ್ತೆ ಇಲ್ಲಿ. ನೋಡಿ ಆಲ್ರೆಡಿ ಬಾಳೆಗೊನ ಕೂಡ ಬಿಟ್ಟಿದ್ದಾವೆ. ಈ ತೋಟನೆಲ್ಲ ನಮ್ಮ ಮಾವ ಮತ್ತು ನಮ್ಮ ಭಾವ ನೋಡ್ಕೋತಾರೆ. ಹಾಗೆ ಸಂತು ಕೂಡ ರಜೆ ಇದ್ದಾಗ ಬಂದು ಇದನ್ನೆಲ್ಲ ನೋಡ್ಕೋತಾರೆ. ನಾವು ಕೂಡ ಜೊತೆಗೆ ಬಂದಿರ್ತೀವಿ. ಇವಾಗ ಗೊಂಬೆ ಚಿಕ್ಕವಳಿರೋದ್ರಿಂದ ಜಾಸ್ತಿ ಬರೋಕ್ಕಾಗ್ತಾ ಇಲ್ಲ. ಇಲ್ಲ ಅಂದರೆ ಪ್ರತಿ ವಾರ ನಾವು ಬರ್ತಾ ಇರ್ತೀವಿ. ನೋಡಿ ರಾಕಿ ಅಂತೂ ನಮ್ಮ ಹಿಂದನೇ ಸುತ್ತಾ ಇರ್ತಾನೆ, ನಾವು ಎಲ್ಲಿಗೋದ್ರೂ ಅಲ್ಲಿ ಬರ್ತಾನೆ. ರಾಕಿ ನಮ್ಮ ಮನೆಗೆಲ್ಲ ಒಂಥರ ಮನೆ ಮಗ ಥರ. ಗೊಂಬೆ ದೊಡ್ಡವಳಾದ್ಮೇಲೆ ಮತ್ತೆ ಅವನ್ನ ಊರಿಗೆ ಕರ್ಕೊಂಡು ಹೋಗಬೇಕು. ಈ ವಾರ ಪೂರ್ತಿ ಆಫೀಸು, ಕೆಲಸ, ಟ್ರಾಫಿಕ್ಕು ಅಂತ ಇರ್ತೀವಿ. ವೀಕಲ್ಲಿ 1 ಡೇ ಆದರೂ ಈ ಥರ ಬಂದು ಆರಾಮಾಗಿರಬೇಕು. ಆವಾಗ ಮೈಂಡ್ ಕೂಡ ತುಂಬಾ ಫ್ರೆಶ್ ಅನಿಸುತ್ತೆ. ಹಳ್ಳಿ ವಾತಾವರಣನೇ ಹಾಗೆ, ತುಂಬಾ ಇಷ್ಟ ಆಗಿಬಿಡುತ್ತೆ. ತೋಟದಲ್ಲೆಲ್ಲ ಓಡಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಇವಾಗ ಮನೆಗೆ ಹೊರಟಿದ್ದೀವಿ. ಇನ್ನೊಂದು ತೋಟದಲ್ಲಿ ಅವರೆಕಾಯಿ ಹಾಕಿದ್ರು. ನೋಡಿ ಅವರೆಕಾಯಿ ಕಿತ್ಕೊಟ್ಟಿದ್ದಾರೆ ಊರಿಗೆ ತಗೊಂಡೋಗಿ ಅಂತ. ನಾವು ದುಡ್ಡು ಕೊಟ್ಟು ಹೊರಗಡೆ ಏನೇ ತಂದರೂ ನಮ್ಮ ತೋಟದ್ದು ಅಂದರೆ ಏನೋ ಒಂಥರ ಖುಷಿ. ಅರ ಪೂಜೆ ಅದು ರಾಕಿನಾ? ರಾಕಿನ ಅದು ರಾಕಿ ಬೇಕಾ ನಿಮಗೆ? ರಾಕಿ ರಾಕಿ ಹಿಂಕರಿ ರಾಕಿ. ಇವಾಗ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ಅಲ್ಲಿ ನೋಡ್ತಿರ್ಬೋದು ತೋಟ ಕಾಣಿಸ್ತಾ ಇದೆ ನೋಡಿ ನಮ್ಮದು. ಹೈವೇಯಿಂದ ಒಂದು 200 ಮೀಟರ್ಸ್ ಇದೆ ಅಷ್ಟೇ ಅದು. ಗೊಂಬೆ ನೋಡಿ ಎಷ್ಟು ಆರಾಮಾಗಿದ್ದಾಳೆ ಅಂತ. ಅವಳಿಗೆ ಈ ಥರ ಔಟ್ಸೈಡ್ ಕರ್ಕೊಂಬಂದ್ಬಿಟ್ರೆ ಏನೋ ಒಂಥರ ಫುಲ್ ಖುಷಿ. ಮಕ್ಕಳು ಈ ಥರ ಔಟ್ಸೈಡ್ ಕರ್ಕೊಂಬಂದಾಗ ಸುಮ್ಮನೆ ಇದ್ದರೆ ನಾವು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು ಆರಾಮಾಗಿ.
ನಮಗೆ ಸ್ವಲ್ಪ ಭಯ ಇತ್ತು ಅವಾಗೆಲ್ಲ. ಇವಳು ಔಟ್ಸೈಡ್ ಕರ್ಕೊಂಬಂದ್ರೆ ಹೇಗೆ ಮಾಡ್ತಾಳೋ ಏನೋ, ಅಳ್ತಾಳೋ ಏನೋ ಅಂತ. 1-2 ಸಾರಿ ಔಟ್ಸೈಡ್ ಕರ್ಕೊಂಬಂದ್ವಲ್ವ, ಅವಾಗ ಸುಮ್ಮನೆ ಇದ್ಲು. ನಮ್ಗೆ ಅವಾಗ ಗೊತ್ತಾಯಿತು ಇವಳಿಗೆ ಔಟ್ಸೈಡ್ ಹೋಗೋಕೆ ತುಂಬಾ ಇಷ್ಟ. ಗೊಂಬೆನ ಆಟ ಆಡಿಸ್ಕೊಂಡು ಈ ಥರ ಹೋಗೋದ್ರಿಂದ ನಮಗೆ ಜರ್ನಿ ಬೇಜಾರೇ ಅನಿಸಲ್ಲ. ಇವತ್ತಿನ ಡೇ ಅಂತೂ ನಮಗೆ ತುಂಬಾ ಚೆನ್ನಾಗಿತ್ತು. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ನಿಮಗೆ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.